ಸನ್ನಿ ಲಿಯೋನ್ ಚಿಕ್ಕ ವಯಸ್ಸಲ್ಲಿದ್ದಾಗ ಅವ್ರ ಅಮ್ಮ ಮನೇಲೆ ಇದ್ದಿದ್ದು ಒಂದೇ ಒಂದು ಲೋಟ ಅನ್ನ ಸನ್ನಿ ಲಿಯೋನ್ ಅವ್ರಿಗೆ ಕೊಟ್ಬಿಟ್ಟು ಕೂಡ್ತಮ್ಮ ಅಂತ ಹೇಳ್ತಾರೆ. ಅವಾಗ ಸನ್ನಿ ಲಿಯೋನ್ ಅವ್ರು ಹೇಳ್ತಾರೆ, ಅಮ್ಮ ನಾನು ಹಾಲೆಲ್ಲ ಕುಡಿಯಲ್ಲ ಅಂತ. ಅದಕ್ಕೆ ಅಮ್ಮ ಹೇಳ್ತಾರೆ, ಹಾಲು ಕುಡಿಯೋಣ ಅಂದ್ರೆ ಹೆಂಗಮ್ಮ ಬೆಳಿತೀಯ ನೀನು ಅಂತ. ಅದಕ್ಕೆ ಸನ್ನಿ ಲಿಯೋನ್ ಅವ್ರು ಹೇಳ್ತಾರೆ, ಅಮ್ಮ ನೀನ್ ಬೆಳೆದಿಲ್ವಾ ಹಾಲು ಕುಡಿದೆ ಅಂತ. ಅದಕ್ಕೆ ಅವ್ರ ಅಮ್ಮ ಹೇಳ್ತಾರೆ, ಮಗಳೇ ಆಟ ಮಾಡಬಾರ್ದು ಕುಡ್ಕೊಬಿಡು ಅಂತ. ಅವಾಗ ಸನ್ನಿ ಲಿಯೋನ್ ಅವರು ಕುಡಿತಾರೆ. ಈ ತರ ಸನ್ನಿ ಲಿಯೋನ್ ಹೆಸರಾದ ತಕ್ಷಣ ಈ ವಿಡಿಯೋನ ಪೂರ್ತಿ ನೋಡೋದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು. ದಯವಿಟ್ಟು ನನ್ನ ಅಕೌಂಟ್ನ ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಹತ್ರ ಒಂದು ಕಲೆ ಐತಿ, ಅವ್ರಿಗಾದ್ರೂ ದಮ್ಮಿದ್ರೆ ಈ ತರ ಮಾಡಿ ತೋರ್ಸು. ಮಾರೋರು ನೋಡೋಣ, ದಮ್ಮಿದ್ರು ಮಾಡಿ ಶೇರ್ ಮಾಡ್ರು ನಂಗೆ. ನಾ ಬೇಕು ಬರ್ತಾ ಇದ್ದೆ ಕೈ ಮುಗಿತೀನಿ, ನಾವು ಬಿಡಬೇಡ. ಈ ದಮ್ಮಿದ್ರೆ ಬಾರೋ ಹೊರಗೆ. ಏನ ಮನೇಲಿರೋ ಕಾಲೆಲ್ಲ ತಿಂತೀಯ, ಇವಾಗ ಹೊರಗೆ ಬರೋಕ್ಕೆ ದಮ್ಮಿಲ್ವ ನಿಂಗೆ? ಯಾಕೋ ಎದುರ್ಗಂತಿದೀಯಾ? ಬಾರೋ ಹೊರಗೆ. ನಾನು ಅವ್ರಿಗೆ ಬಿಡ್ತವ, ನೀನ ಬೇಕಿರೋರು ಬಾರಲೇ. ದಮ್ಮಿದ್ರು ಹಿಡಿಯೋ ನನ್ನ. ಸಿಕ್ಕಾಕೊಂಡೆ ನೋಡೋ ಮಗನೇ ಇವಾಗ. ಬಾರ, ನನ್ನ ದಮ್ ಬಗ್ಗೆನೇ ಮಾತಾಡ್ತೀಯಲ್ಲ. ಯಾರು ಸೋಲ್ತೀರಾ ಅವ್ರಿಗೆ ಮಾರಿ ಹಬ್ಬ ಐತೆ, ತಿಂದಾಕ್ಬಿಡ್ತೀವಿ. ನಮ್ ಕರಿಯ ಟೈಫನ್ ಕೂತವನ್ನ ಯಾರು ಸೋಲ್ತೀರಾ ಊಟ ತಿಂದಾಕ್ಬೇಕು ಅಂತ ಯಾರಾದ್ರೂ ಒಬ್ರು ಬೇಗ ಸೋಲ್ರು. ಅನ್ನ ನಿನ್ ಕೈ ಮುಗಿತೀನಿ, ನನ್ನ ಕಾಲ ಬಿಟ್ಬಿಡು. ಸುಮ್ನೆ ಎಳಿಬೇಡವ, ತಿನ್ನು ಬೇಡ ಬಿಡೋದು. ಯಾಕನ್ನ ನನಗೆ ಹಿಂಸೆ ಕೊಡ್ತೀಯ ನೀನು? ನಂಗಂತೂ ಈ ಜೀವನೇ ಬೇಸರ ಆಗಿ ಹೋಗಿದೆ ನನ್ನ. ಎಲ್ಲೋದ್ರೂ ಈಗ ಕಾಟ. ಇವಾಗ ನೋಡಿ, ಇವರು ನನ್ನ ಕಾಲು ತಿಂತಾನೆ, ಮೈ ತಿಂತಾನೆ, ನೆಕ್ತಾನೆ, ಏನೇನೋ ಮಾಡ್ತಾನೆ. ಇದೆಲ್ಲ ನೋಡೋಕಾಗಲಿ ಕಂಗಾಲ ಆಗಿ ಬಿಟ್ಟಿದ್ದೀನಿ. ಆದ್ರೂ ಈ ನಮ್ಮ ಕೆಂಪ ಒಳ್ಳೆಯವನು, ನನ್ನ ಮಗು ತರ ನೋಡ್ಕೊಂತಾನೆ. ಹಾಲು ಕುಡಿಸ್ತಾನೆ, ಹಾಲು ಕೆರೆದು ಕೊಡ್ತಾನೆ. ಆದ್ರೂ ಸ್ವಲ್ಪ ಕೆಟ್ಟ ಅಭ್ಯಾಸಗಳಿದ್ದಾವೆ. ಏನ್ ಮಾಡೋಣ? ಕೆಂಪ, ನೀನು ಒಂದೆರಡು ಮಾತಾಡ. ಎಲ್ಲರೂ ನಿನ್ನೆ ನೋಡ್ತವ್ರೆ, ಈ ವಿಡಿಯೋ ಮಾಡ್ತಾವ್ರೆ. ಸುಮ್ಮನೆ ಇರೋ, ಕತ್ತಿಸ್ಕಿ ಸಾಯಿಸ್ಬಿಡು. ಸುಮ್ಮನೆ ಯಾಕೆ ಹಂಗೆ ಹಿಂಸೆ ಕೊಡ್ತೀಯ ನನಗೆ? ಈ ವಿಡಿಯೋ ಬಂದ್ ಮಾಡೋ ಬೋಳಿ ಮುಖನೆ. ಅಣ್ಣ ನೀವು ವಿಡಿಯೋ ಮಾತ್ರ ನಮ್ಮ ಮಮ್ಮಿ ಬೈಲತ್ತಾರ, ಮತ್ತೆ ನೋಡ್ರಿ ನಮ್ಮ ಮಮ್ಮಿಗೆ ಹೋಯ್ತು ನೋಡ್ರಿ. ನೀನ್ ಗಂಡ್ಸಾಗಿದ್ರೆ ಕೋಳಿ ಇಟ್ಬಿಟ್ಟು ಬರಲ್ಲ. ಏ ಡಾಗಿ, ನಮ್ ಗಂಡ್ಸ್ ಅಂತ ನಿನಗೆ ಯಾವಾಗಲೂ ಹೇಳ್ದೆ. ಜನ ಎಲ್ಲ ಸುತ್ತೊಡೆದು ನೋಡ್ತಾವ್ರೆ, ಕೋಲ್ ಬಿಟ್ಬಿಟ್ಟು ಬಾಯ್ಲಿ ನನ್ನ ಹತ್ರ ಪೈಟಾಡೋಣ. ಅಯ್ಯೋ ಫೆದ್ದೆ, ಜನ ನೋಡ್ಲಿ ಅಂತ ನೀನ್ ಬಹಳತಾ ಇರೋದ ನಾಯಿ. ಒಮ್ಮೆ ಒಂದು ಗಂಡ ಹೆಂಡತಿಯ ಜಗಳ ಬಾಗುತ್ತೆ. ಅವಾಗ ಹೆಂಡತಿ ಇನ್ನು ಮುಂದೆ ಯಾವತ್ತೂ ಹಿಂತಿರುಗಿ ಬರುವುದಿಲ್ಲ ಎಂದು ಹೇಳಿ ತವರಿಗೆ ಹೊರಟು ಹೋಗ್ತಾಳೆ. 2 ದಿನಗಳ ನಂತರ ಗಂಡನು ಫೋನ್ ಮಾಡಿ ಹೇಳ್ತಾನೆ, ಓ ಪ್ರಿಯದ್ದಮೆ, ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸು, ಮನೆಗೆ ಹಿಂತಿರುಗಿ ಬಾ. ಇಲ್ಲ, ನೀನು ನನ್ನ ಹೃದಯವನ್ನು ಮುರಿದಿದ್ದೀಯಾ, ನಾನು ಬರುವುದಿಲ್ಲ. ಅಯ್ಯೋ, ಹೃದಯವನ್ನು ಮತ್ತೆ ಜೋಡಿಸಿಕೋ, ದಯವಿಟ್ಟು ಬಾ. ಅವಾಗ ಹೆಂಡತಿ, ನಿನ್ನ ಹತ್ತಿರ ಯಾವುದಾದ್ರೂ ಗ್ಲಾಸ್ ಇದೆಯೇ? ಗಂಡ, ಹೌದು ಇದೆ. ಹೆಂಡತಿ, ಅದನ್ನು ಜೋರಾಗಿ ನೆಲಕ್ಕೆಸೆ. ಅವಾಗ ಗಂಡ ಹಾಗೆ ಮಾಡ್ತಾನೆ, ಗ್ಲಾಸ್ ಅನ್ನು ಜೋರಾಗಿ ನೆಲಕ್ಕೆ ಬಡಿತಾನೆ. ಅವಾಗ ಹೆಂಡತಿ ಹೇಳ್ತಾಳೆ, ಈಗ ಆ ಹೊಡೆದ 1000 ತುಂಡುಗಳನ್ನು ಇನ್ನು ಮತ್ತೆ ಜೋಡಿಸಬಲ್ಲೆಯಾ? ಅವಾಗ ಗಂಡ, ಇಲ್ಲ, ಗ್ಲಾಸ್ ಹೊಡೆದಿಲ್ಲ, ಅದು ಸ್ಟೀಲ್ ಗ್ಲಾಸ್. ಹೆಂಡತಿ, ತುಂಬಾ ತುಂಟ ನೀನು. ಸಂಜೆ ಬಂದು ನನ್ನನ್ನು ಕರೆದುಕೊಂಡು ಹೋಗು. ಯಾರ್ಯಾರೋ ಹೆತ್ಬಿಟ್ಟು ನಮಗ್ ಮೂಲ ಮಾಡ್ತಾರ ನೋಡ್ರಿ. ಯಾರಾದ್ರೂ ತಿನ್ನಕ್ ಕೊಟ್ರೆ ಈ ಚಿಕ್ಕ ಮಕ್ಳದ ಕಾಟ ನಮ್ಗೆ. ತಂದೆ ತಾಯಿ ಊಟ ನೋಡ್ಕೊಳಕ್ಕಾಗದೇ ಇದ್ರೆ ಯಾಕಪ್ಪ ಇರ್ಬೇಕು? ನಾವಂತೂ ಫುಲ್ ಸೀರಿಯಸ್ ಆಗಿಬಿಟ್ಟಿದ್ದೀವಿ. ನಮ್ಗಂತೂ ಯಾರಾದ್ರೂ ಕೊಟ್ರೆ ಯೂಸೆ ಕಿತಾಪತಿ ಆಗಿತ್ತು ನಮ್ಗೆ. ಈ ಪಂದ್ಯದಲ್ಲಿ ಗೆದ್ದವರನ್ನು ಹಾಗೆ ಬಿಟ್ಟು ಸೋತವರನ್ನು ನಾವೆಲ್ಲರೂ ಹಂಚಿಕೊಂಡು ತಿನ್ನಲು ತೀರ್ಮಾನ ಮಾಡಿದ್ದೇವೆ. ಯಾರಾದರೂ ಬೇಗ ಸೋತು ತಮ್ಮ ಆಸೆಯನ್ನು ಸೋಲದಿದ್ದರೆ ನಾವು ಇಬ್ಬರನ್ನು ತಿಂದು ಬಿಡುತ್ತೇವೆ.